9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೇತುಬಂಧದ ಒಂದು ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 9ನೇ ತರಗತಿಗೆ ಹಿಂದಿಯಲ್ಲಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀವಿ. ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತು ಬೇರೆ ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಬೇಕಾದ್ರೆ ಸೇತುಬಂಧ 2023-24 ಎಲ್ಲ ತರಗತಿಗಳಿಗೆ ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ 9ನೇ ತರಗತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದ ಎಲ್ಲ ಪಾಠಗಳ ಪ್ರಶ್ನೋತ್ತರ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ, ಸೊ ದಯಮಾಡಿ ಇನ್ನೊಮ್ಮೆ ನೆನಪಿಸ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಮೊದಲ ಬುನಾದಿ ಸಾಮರ್ಥ್ಯ ಮೊದಲ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕನ್ನಡದ ಮೊದಲ ಶಿಲಾಶಾಸನವೆಂದು ಕರೆಯಲ್ಪಡುವುದು? ತಾಳಗುಂದ ಶಾಸನ, ಉತ್ತರಮೇರೂರು ಶಾಸನ, ಹಲ್ಮಿಡಿ ಶಾಸನ, ಚಂದ್ರಗಿರಿಯ ಶಾಸನ. ಅಂದರೆ ನೀವೇನು ಮಾಡಬೇಕಂದ್ರೆ ಕೊಟ್ಟ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀರಿ. ಮೊದಲ ಬುನಾದಿ ಸಾಮರ್ಥ್ಯದ 2ನೆಯ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡುವ ಇಂಡಿಕಾ ಗ್ರಂಥವನ್ನು ಬರೆದವನು? ಮೆಗಸ್ತನೀಸ್, ಪಾಹಿಯಾನ, ಅಲ್ಬೆರೂನಿ, ಕೌಟಿಲ್ಯ. 2ನೆಯ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ, ಕೆಳಗೆ ನೀಡಲಾಗಿರುವ 4 ವೇದಗಳಲ್ಲಿ ಅತ್ಯಂತ ಪುರಾತನವಾದ ವೇದವನ್ನು ಗುರುತಿಸಿರಿ. ಸೊ ಎ ಋಗ್ವೇದ, ಬಿ ಸಾಮವೇದ, ಸಿ ಯಜುರ್ವೇದ, ಡಿ ಅಥರ್ವರ್ಣ ವೇದ. ಇನ್ನು 2ನೇ ಬುನಾದಿ ಸಾಮರ್ಥ್ಯದ 2ನೆಯ ಪ್ರಶ್ನೆ, ಈ ಕೆಳಗಿನ ಸ್ಮಾರಕವನ್ನು ಗಮನಿಸಿ, ಇದು ಯಾವ ನಾಗರಿಕತೆಗೆ ಸಂಬಂಧಿಸಿದೆ ಎಂಬುದನ್ನು ಗುರುತಿಸಿರಿ. ಈಜಿಪ್ಟ್ ನಾಗರಿಕತೆ, ಚೀನಾ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಹರಪ್ಪ ನಾಗರಿಕತೆ. 3ನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ, ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿಯನ್ನು ಹೆಸರಿಸಿರಿ. ವಾತಾಪಿ, ಬನ್ವಾಸಿ, ಕಲ್ಯಾಣ, ಮಾನ್ಯಖೇಟ. ಇನ್ನು 3ನೇ ಬುನಾದಿ ಸಾಮರ್ಥ್ಯದ 2ನೆಯ ಪ್ರಶ್ನೆ, ಪ್ರಾಚೀನ ಭಾರತೀಯರ ಲೋಹ ತಂತ್ರಜ್ಞಾನದ ಪ್ರತೀಕವಾದ ಮೈರೌಲಿ ಕಬ್ಬಿಣ ಸ್ತಂಭವು ಇವರ ಕಾಲದ್ದಾಗಿದೆ. ಮೌರ್ಯರ ಕಾಲದ್ದು, ಗುಪ್ತರ ಕಾಲದ್ದು, ಕುಶಾನರ ಕಾಲದ್ದು, ವರ್ಧನರ ಕಾಲದ್ದು. 4ನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವ ಗ್ರೀಕಿನ ಈ ಚಿಂತಕವನ್ನು ಹೆಸರಿಸಿರಿ. ಅರಿಸ್ಟಾಟಲ, ಹೆರೋಡೋಟಸ್, ಪ್ಲೇಟೋ, ಸಾಕ್ರೆಟಿಸ್. ಭಾರತದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನು ನೇಮಿಸುವವರು? ಪ್ರಧಾನಮಂತ್ರಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ರಾಷ್ಟ್ರಪತಿ, ಸಂಸತ್ತು. ಮುಂದಿನ ಪ್ರಶ್ನೆ, 5ನೇ ಬುನಾದಿ ಸಾಮರ್ಥ್ಯದಲ್ಲಿ ಮೊದಲ ಪ್ರಶ್ನೆ, ಜರ್ಮನಿಯ ಪ್ರಸಿದ್ಧ ತತ್ವಜ್ಞಾನಿ ಎಂದು ಕರೆಯಲ್ಪಡುವ ಈ ಸಮಾಜಶಾಸ್ತ್ರಜ್ಞನನ್ನು ಗುರುತಿಸಿ. ಆಗಸ್ಟ್ ಕಾಮ್ಟೆ, ಕಾರ್ಲ್ ಮಾರ್ಕ್ಸ್, ಎಮಿಲಿ ಡರ್ಖೀಮ್, ಮ್ಯಾಕ್ಸ್ ವೆಬರ್. 5ನೇ ಬುನಾದಿ ಸಾಮರ್ಥ್ಯದ 2ನೇ ಪ್ರಶ್ನೆ, ಯಾಂತ್ರಿಕ ಉತ್ಪಾದನೆ ಈ ಸಮಾಜದ ಲಕ್ಷಣವಾಗಿದೆ. ಅಲೆಮಾರಿ ಸಮಾಜ, ನಗರ ಸಮಾಜ, ಕೈಗಾರಿಕಾ ಸಮಾಜ, ಗ್ರಾಮೀಣ ಸಮಾಜ. ಇನ್ನು 6ನೇ ಬುನಾದಿ ಸಾಮರ್ಥ್ಯದಲ್ಲಿ ಮೊದಲ ಪ್ರಶ್ನೆಗೆ ಹೋಗೋಣ. ಭಾರತದ ಆದರ್ಶ ವೇಳೆಯನ್ನು ಈ ಕೆಳಗಿನ ಯಾವ ರೇಖಾಂಶದ ಆಧಾರದ ಮೇಲೆ ನಿರ್ಧರಿಸಲಾಗಿದೆ? 23.5 ಪೂರ್ವ ಅಕ್ಷಾಂಶ, 82.5 ಡಿಗ್ರಿ ಪೂರ್ವ ರೇಖಾಂಶ, 66.5 ಡಿಗ್ರಿ ಪಶ್ಚಿಮ ರೇಖಾಂಶ, 180 ಡಿಗ್ರಿ ಪಶ್ಚಿಮ ರೇಖಾಂಶ. 6ನೇ ಬುನಾದಿ ಸಾಮರ್ಥ್ಯದಲ್ಲಿ 2ನೇ ಪ್ರಶ್ನೆ ಇದೆ. ಪ್ರಪಂಚದ ಅತ್ಯಂತ ಚಿಕ್ಕ ಖಂಡವನ್ನು ಹೆಸರಿಸಿ ಮತ್ತು ನಕ್ಷೆಯಲ್ಲಿ ಅದಕ್ಕೆ ಬಣ್ಣ ತುಂಬಿರಿ. ಏಷ್ಯಾ, ಯುರೋಪ, ಆಸ್ಟ್ರೇಲಿಯಾ, ಆಫ್ರಿಕಾ. 7ನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ, ಈ ಕೆಳಗೆ ನೀಡಿರೋ ಚಿತ್ರವನ್ನು ಗಮನಿಸಿರಿ. ಮಳೆಯ ಪ್ರಕಾರವನ್ನು ಗುರುತಿಸಿರಿ. ಪರ್ವತದ ಮಳೆ, ಪರಿಸರಣ ಮಳೆ, ಆವರ್ತ ಮಳೆ, ಪ್ರತ್ಯಾವರ್ತ ಮಳೆ. 7ನೇ ಬುನಾದಿ ಸಾಮರ್ಥ್ಯದ 2ನೇ ಪ್ರಶ್ನೆ, ಈ ಕೆಳಗಿನ ಯಾವ ಶಿಲೆಗಳನ್ನು ಪ್ರಾಥಮಿಕ ಶಿಲೆಗಳೆಂತಲೂ ಕರೆಯುತ್ತಾರೆ? ಕನಶಿಲೆ, ಪದರಶಿಲೆ, ಸ್ಫಟಿಕ ಶಿಲೆ, ಅಗ್ನಿಶಿಲೆ. ಇನ್ನು 8ನೇ ಬುನಾದಿ ಸಾಮರ್ಥ್ಯದಲ್ಲಿ ಮೊದಲ ಪ್ರಶ್ನೆ, ಈ ಕೆಳಗಿನ ಸಮುದ್ರದ ತಳದ ಮೇಲ್ಮೈ ಲಕ್ಷಣದ ಚಿತ್ರದಲ್ಲಿ ಗುರುತಿಸಲಾಗಿರುವ ಮೇಲ್ಮೈ ಲಕ್ಷಣವನ್ನು ಹೆಸರಿಸಿರಿ. ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳಸಾಗರ ಮೈದಾನ,
ಸಾಗರ ತಗ್ಗುಗಳು. 8ನೇ ಬುನಾದಿ ಸಾಮರ್ಥ್ಯದಲ್ಲಿ 2ನೇ ಪ್ರಶ್ನೆ, ಹಸಿರು ಮನೆಯ ಪರಿಣಾಮವಾಗಿ ಇಂದು ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ನಿಯಂತ್ರಣದಲ್ಲಿದೆ, ಸಮತೋಲನ ಕಾಯ್ದುಕೊಂಡಿದೆ. 9ನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ, ಅರ್ಥಶಾಸ್ತ್ರ ಎಂಬ ಪ್ರಸಿದ್ಧ ಗ್ರಂಥವನ್ನು ರಚಿಸಿದ ಪ್ರಮುಖ ಚಿಂತಕ ಅರಿಸ್ಟಾಟಲ್, ಆಡಮ್ ಸ್ಮಿತ್, ಆಗಸ್ಟ್ ಕಾಮ್ಟೆ, ಕೌಟಿಲ್ಯ. 9ನೇ ಬುನಾದಿ ಸಾಮರ್ಥ್ಯದ 2ನೇ ಪ್ರಶ್ನೆ, ಉತ್ಪಾದನಾ ಕಾರ್ಯಕ್ಕೆ ಸಲ್ಲಿಸಿದ ಸೇವೆಗೆ ಬದಲಾಗಿ ಉತ್ಪಾದಕ ಗಳಿಸುವ ಪ್ರತಿಫಲವೇ ಗೇಣಿ, ಕೂಲಿ, ಬಡ್ಡಿ, ಲಾಭ. 10ನೆಯ ಹಾಗೂ ಕಡೆಯ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಕಾರದ ವ್ಯವಹಾರ ಸಂಘಟನೆಯು ಭಾರತದಲ್ಲಿ ಮಾತ್ರ ಕಂಡುಬರ್ತದೆ? ಪಾಲುದಾರಿಕೆ ಸಂಸ್ಥೆಗಳು, ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆಗಳು, ಕೂಡು ಬಂಡವಾಳ ಸಂಸ್ಥೆಗಳು, ಸಹಕಾರಿ ಸಂಘಗಳು. ಕಡೆ ಪ್ರಶ್ನೆ, ಈ ಪ್ರಶ್ನೆ ಪತ್ರಿಕೆದು ಈ ಕೆಳಗಿನ ಚಿತ್ರ ಗಮನಿಸ್ರಿ. ಇದು ಯಾವ ಪ್ರಕಾರದ ಕೈಗಾರಿಕೆ ಆಗದ? ಬೃಹತ್ ಕೈಗಾರಿಕೆನೋ, ಸಣ್ಣ ಕೈಗಾರಿಕೆನೋ, ಗೃಹ ಕೈಗಾರಿಕೆನೋ ಅಥವಾ ಮಧ್ಯಮ ಕೈಗಾರಿಕೆನೋ? ಇಷ್ಟು 9ನೇ ತರಗತಿಯಲ್ಲಿ ನಾವೇನು ಮಾಡಿದ್ದೀವಿ, ಸೋಷಿಯಲ್ ಸೈನ್ಸಲ್ಲಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡಿದ್ದೀವಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಮತ್ತೊಮ್ಮೆ ಹೇಳ್ತಾ, ಫೇಸ್ಬುಕ್ ಪೇಜಲ್ಲಿ ಸ್ಟಡಿ ವಿತ್ ಪರಶುರಾಮನ್ನು ಫಾಲೋ ಮಾಡಿ, ಇನ್ಸ್ಟಾದಲ್ಲಿನೂ ಕೂಡ ಸ್ಟಡಿ ವಿತ್ ಪರಶುರಾಮನ್ನು ಫಾಲೋ ಮಾಡಿ. ಸಿಗ್ತೀನಿ ಹೊಸದಾಗಿ. ಅಲ್ಲಿಯವರೆಗೂ ಬಾಯ್.